ಕೊಡುಗೆಹಳ್ಳಿ ಶೂಟೌಟ್ ಪ್ರಕರಣದ 4 ದರೋಡೆಕೋರರ ಬಂಧನ. ದೀಪಾಂಜಲಿ ನಗರದಲ್ಲಿ ಕೆಎಸ್ಆರ್ಟಿಸಿ ಮಹಿಳಾ ಸಿಬ್ಬಂದಿಗೆ ಕಿರುಕುಳ, ಕಂಡಕ್ಟರ್ ಅನ್ನೇ ನಿಂದಿಸಿದ ಸಿಟಿಎಂ ಆಂಟೋನಿ ಜಾರ್ಜ್. ಇನ್ನು ಸಿಎಂ ಸಾರಿಗೆ ಸಚಿವರಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹ ಅಂತೆ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಲಿಕಾನ್ ಸಿಟಿಗೆ ಎಂದೂ ಕೇಳಿಲ್ಲದ ನೋಡಿರದ ಜಲಕ್ಷಾಮ ಈ ವರ್ಷ ಬಂದಿದೆ. ಕಾವೇರಿ ನೀರು ಇಲ್ಲ, ಅಂತರ್ಜಲ ಕೂಡ ಬತ್ತುತ್ತಾ ಇದೆ. ನೀರಿಗಾಗಿ ಜನರ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಜನರ ಪರದಾಟ ಮುಂದುವರೆಸಿದ್ದಾರೆ. ಸರ್ಕಾರ ಏನೋ ನೀರಿನ ಸಮಸ್ಯೆ ನಿವಾರಣೆಗೆ ತುರ್ತು ಕ್ರಮಗಳನ್ನು ಕೈಗೊಂಡಿದೆ, ಆದರೆ ಅದು ಅಧಿಕಾರಿಗಳ ಮಟ್ಟದಲ್ಲಿ ಕಾರ್ಯಗತವಾಗಿಲ್ಲ. ಕುಡಿಯುವ ನೀರು ನೀಡಲು ಟ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ, ಆದರೆ ಆ ಟ್ಯಾಂಕ್ಗೆ ನೀರೇ ಇಲ್ಲ. ವಾರದಲ್ಲಿ ಒಮ್ಮೆ ಬರೋ ಕಾವೇರಿ ನೀರು ಸಿಗ್ತಾ ಇಲ್ಲ. ಬೋರ್ವೆಲ್ ನೀರು ಬತ್ತಿದ್ದು ಕಳೆದ 10 ದಿನಗಳಿಂದ ನೀರಿಲ್ಲದೆ ಸಾಕಾಗಿ ಹೋಗಿದೆ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಮಲ್ಲಸಂದ್ರ ಗ್ರಾಮದ ಜನ ಖಾಲಿ ಕೊಡಗಳನ್ನು ಹಿಡಿದು ಯಾವಾಗ ನೀರು ಬರುತ್ತೋ ಅಂತ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟು ವರ್ಷ ಇಂತಹ ಸಮಸ್ಯೆಗಳೇ ಇರಲಿಲ್ಲ. ಈ ವರ್ಷ ಇಷ್ಟು ಸಮಸ್ಯೆ ಆಗ್ತಾ ಇದೆ. ಮನೆಯಲ್ಲಿ ನೀರಿಗಾಗಿ ಗಂಡ ಹೆಂಡತಿ ಜಗಳವಾಡ್ತಾ ಇದ್ದೀವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇರೋ ಬೋರ್ ನೀರು ಯಾವಾಗ ಬರುತ್ತೆ ಅಂತ ರಾತ್ರಿಯಾದರೂ ಕಾಯ್ತಾ ಇದ್ದೀವಿ ಅಂತ ಇಲ್ಲಿನ ಜನ ಅಳಲು ತೋಡಿಕೊಂಡಿದ್ದಾರೆ. ನಮಗೆ 15 ದಿವಸ ಆದ್ರೂ ನೀರಿಲ್ಲ. ಕಾವೇರಿ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ನೀರಿಂದು ಪ್ರಾಬ್ಲಮ್ ನಮಗೆ ಜಾಸ್ತಿ ಆಗಿದೆ. ಏನ್ ಮಾಡ್ತಿರೋ ಏನಿಲ್ಲ, ನಮಗೆ ನೀರಿಂದು ಸಪ್ಲೈ ಆಗಬೇಕು. ಬೆಂಗಳೂರಿನಲ್ಲಿ ಹನಿ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹೆಚ್ಚಾಗಿರೋದ್ರಿಂದ BWSSB ಚೇರ್ಮನ್ ಫೀಲ್ಡ್ಗೆ ಇಳಿದಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ರಾಮ್ ಪ್ರಸಾದ್ ವಾರ್ಡ್ವಾರು ಸರ್ವೆ ಮಾಡಿದ್ದಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಗರ ಪ್ರದಕ್ಷಿಣೆ ಹಾಕಿದ್ದಾರೆ. ತೀವ್ರ ನೀರಿನ ಸಮಸ್ಯೆ ಇರುವ ಸ್ಲಂಗಳು, ಅಪಾರ್ಟ್ಮೆಂಟ್ಗಳು, ಕೆಲವು ಏರಿಯಾಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಶ್ರೀರಾಂಪುರದಲ್ಲಿ ರಾಮ್ ಪ್ರಸಾದ್ ನೀರಿನ ಸಮಸ್ಯೆಯನ್ನು ಆಲಿಸಿದ್ದಾರೆ. ನೀರನ್ನು ಕಡಿಮೆ ಬಳಕೆ ಮಾಡಿ, ಸ್ವಚ್ಛತೆ ಕಾಪಾಡಿ, ನೀರು ಬರದೇ ಇದ್ದರೆ 191 ಕರೆ ಮಾಡಿ ಪ್ರತಿ ಸ್ಲಂನಲ್ಲೂ ನೀರಿನ ಟ್ಯಾಂಕರ್ ಸ್ಥಾಪನೆ ಮಾಡೋದಾಗಿ ರಾಮ್ ಪ್ರಸಾದ್ ಭರವಸೆ ನೀಡಿದ್ದಾರೆ. ಎಲ್ಲೆಲ್ಲಿ ಈಗ ಒಂದು ದಿವಸ ಬಿಟ್ಟು ಒಂದು ದಿವಸ ಬರ್ತಾ ಇಲ್ಲ, ಕೆಲವೊಂದು ಕಡೆ ಬೋರ್ವೆಲ್ಗಳು ಬತ್ತಿ ಹೋಗ್ತವೆ. ಬೋರ್ವೆಲ್ ಬತ್ತಿ ಹೋಗಿರೋ ಪ್ರದೇಶದಲ್ಲಿ ಈ ಥರ ನಾವು ಟ್ಯಾಂಕಲ್ನ ಹಾಕ್ಸ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ ಮಿನಿಮಮ್ ತುಂಬ್ತಾ ಇದ್ದೀವಿ. ಮತ್ತು ಖಾಲಿ ಆದರೆ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚುವರಿಯಾಗಿ ಕೊಡಿಗೆಹಳ್ಳಿಯಲ್ಲಿ ನಡೆದ ಶೂಟೌಟ್ ಪ್ರಕರಣದ 4 ದರೋಡೆಕೋರರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಖಾನಾ ಪಂಡಿತ್, ಅನ್ಶು ಪಂಡಿತ್, ಮೋಸೆ ಅಲಿಯಾಸ್ ಬಟ್ಟಿ, ಸೂರಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಣ್ಣ ಸಣ್ಣ ಜ್ಯುವೆಲ್ಲರ್ಸ್ಗಳನ್ನ ಟಾರ್ಗೆಟ್ ಮಾಡಿ ಖದೀಮರು ಕಳ್ಳತನ ಮಾಡ್ತಾ ಇದ್ರು. ದೊಡ್ಡ ಜ್ಯುವೆಲ್ಲರಿಗಳಲ್ಲಿ ಸಾಕಷ್ಟು ಜನರು ಕೆಲಸ ನಿರ್ವಹಿಸ್ತಾರೆ. ಸಣ್ಣ ಜ್ಯುವೆಲ್ಲರಿಗಳಲ್ಲಿ ಒಬ್ಬರೇ ಇರ್ತಾರೆ ಅಂತ ಚಿಕ್ಕ ಶಾಪ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಇನ್ನು ಘಟನೆ ವೇಳೆ ಆರೋಪಿಗಳು ಎಡವಟ್ಟು ಮಾಡಿದ್ದಾರೆ. ತಮ್ಮದೇ ಗ್ಯಾಂಗ್ನ ಸೂರಜ್ ಗಂಟ್ಲಿಗೆ ಅನ್ಶು ಪಂಡಿತ್ ಗುಂಡು ಹೊಡೆದಿದ್ದಾನೆ. ಸದ್ಯ ಆರೋಪಿ ಸೂರಜ್ ಗ್ವಾಲಿಯರ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಶೂಟೌಟ್ನಲ್ಲಿ ಗಾಯಗೊಂಡಿದ್ದ 2 ಜ್ಯುವೆಲ್ಲರಿ ಶಾಪ್ ಮಾಲೀಕರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅಶು ಪಂಡಿತ್, ಖಾನಾ ಪಂಡಿತ್ ಮೇಲೆ ಸುಮಾರು 20ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಕಳೆದ ವಾರ ಮುಂಬೈನಲ್ಲಿ ರಾಬರಿ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ರು. ಸದ್ಯ ಪೊಲೀಸರು 3ರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮಾಡ್ತಿದ್ದಾರೆ. ಸರ್ಕಾರದ ಶಕ್ತಿ ಯೋಜನೆಗೆ ಮಹಿಳೆಯರು ಬಹುಪರ ಕಂದಿದ್ದಾರೆ. ಶಕ್ತಿ ಯೋಜನೆಯು ಯಶಸ್ವಿಯಾಗಿದೆ, ಆದರೆ ಶಕ್ತಿ ಯೋಜನೆಗಾಗಿ ಹಗಲಿರಲು ಶ್ರಮಿಸ್ತಾ ಇರೋ ಮಹಿಳಾ ಕಂಡಕ್ಟರ್ಗೆ ಕಿರುಕುಳ ಕೊಡ್ತಿದ್ದಾರಂತೆ. ಮಂತ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಡ್ಯೂಟಿ ಮಾಡಿ ಅಂತಾರೆ ಅಂತ ಕೆಎಸ್ಆರ್ಟಿಸಿ ನಿರ್ವಾಹಕಿ ಕಣ್ಣೀರು ಹಾಕಿದ್ದಾರೆ. ವಿಡಿಯೋ ಮಾಡಿ ದೀಪಾಂಜಲಿ ನಗರದ ಕೆಎಸ್ಆರ್ಟಿಸಿ ಡಿಪೋ 5ರ ಕಂಡಕ್ಟರ್ ಕಣ್ಣೀರು ಹಾಕಿದ್ದಾರೆ. ಈ ಬಗ್ಗೆ ಸಿಟಿಎಂ ಆಂಟೋನಿ ಜಾರ್ಜ್ ಗಮನಕ್ಕೆ ತಂದ್ರು ದರ್ಪದ ಮಾತುಗಳನ್ನು ಆಡ್ತಾ ಇದ್ದಾರಂತೆ. ಸಿಟಿಎಂ ಆಂಟೋನಿ ಜಾರ್ಜ್ ದರಿದ್ರ ಅಂತ ನಿಂದಿಸಿರುವ ಆಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಟಾರ್ಚರ್ ಕೊಡ್ತಾ ಇರೋ ಬಗ್ಗೆ ಸಿಎಂ ಹಾಗೂ ಸಾರಿಗೆ ಸಚಿವರಿಗೆ ಕಂಡಕ್ಟರ್ ಸೇರಿ ಹಲವರು ಸಹಿ ಮಾಡಿ ಪತ್ರವನ್ನ ರವಾನೆ ಕೂಡ ಮಾಡಿದ್ದಾರೆ. ನೋಡಿ, ನಮಗೆ ಲೇಡೀಸ್ ಪ್ರಾಬ್ಲಮ್ ಆಗಿ ಹೊಟ್ಟೆ ನೋವು ಯಾರಿಗೆ ಹೇಳೋದು, ಏನು ಅರ್ಥ ಮಾಡ್ಕೊಳ್ಳಲ್ಲ. 9 ಅವರ್ ಮೇಲೆ ಡ್ಯೂಟಿ ಮಾಡಿಸ್ಕೊಂತಿದ್ದಾರೆ. ನಮಗೆ ಓಟಿ ಕೂಡ ಕೊಡಲ್ಲ ಇವರು. ನಮಗೆ ಓಟಿ ಬೇಡ, ಏನು ಬೇಡ, 8 ಅವರ್ ಡ್ಯೂಟಿ ಬೇಕಂತೇಳಿ ನಾವು ಕೋರ್ಟಿಗೆ ಹೋಗಿದ್ದೆ. ನಾನು ಅದೇ ಒಂದು ಉದ್ದೇಶ ಇಟ್ಕೊಂಡು, ನೋಡಮ್ಮ ನೀನು ಒಬ್ಳೇನ ಕಂಡಕ್ಟರ್ ಇರೋದು, ಹೋಗಮ್ಮ ನೀನು ಡ್ಯೂಟಿ ಮಾಡಗಮ್ಮ ಅಂತೇಳಿ ಬೈದರು. ಮತ್ತೆ ನಾನು, ಸರ್ ನಾವು ಲೇಡೀಸು, ಮಕ್ಕಳು ಮರಿ ಇರೋರು, ಚಿಕ್ಕ ಮಕ್ಕಳಿದ್ದಾರೆ, ನಂಬಿರೋ ವಿಷಯನೇ ನಿಮಗೆ ಅಂತೆಲ್ಲ ಹೇಳಿದೆ. ಜೋರು ಮಾಡಿಬಿಟ್ಟು ಕಳಿಸಿದ್ರು. ನಾನು ಬಂದ್ಬಿಟ್ಟು ಗಾಡಿ ಒಳಗಡೆ ಅಳ್ತಾ ಕೂತ್ಕೊಂಡು 112ಗೆ ಕಂಪ್ಲೇಂಟ್ ಮಾಡಿದೆ. ರಾಜ್ಯದಲ್ಲಿ ಮಾರ್ಚ್ 21ರಿಂದ ಮಳೆಯಾಗೋದಾಗಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದ 12 ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗುತ್ತಂತೆ. ಮಾರ್ಚ್ 21ರಿಂದ ಬೆಳಗಾವಿ, ಬೀದರ್, ಧಾರವಾಡ, ಕಲಬುರಗಿ, ದಕ್ಷಿಣ ಒಳನಾಡಿನ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರಿನಲ್ಲಿ 2 ದಿನಗಳ ಕಾಲ ಮಳೆಯಾಗುತ್ತೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ.
ಅಯೋಧ್ಯೆಯಲ್ಲಿ 48 ದಿನಗಳ ಮಂಡಲೋತ್ಸವ ಮುಗಿಸಿ ಪೇಜಾವರ ಶ್ರೀಗಳು ಮಂಗಳೂರಿಗೆ ಆಗಮಿಸಿದ್ದು ಶ್ರೀಗಳಿಗೆ ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪೇಜಾವರ ಶ್ರೀಗಳು, ಶ್ರೀರಾಮನ ಸೇವೆ ಮಾಡಿದ್ದು ದೊಡ್ಡ ಸುಯೋಗ. ಕೃಷ್ಣೈಕ್ಯರಾದ ಹಿರಿಯ ವಿಶ್ವೇಶತೀರ್ಥ ಸ್ವಾಮೀಜಿ ಈ ಭಾಗ್ಯ ನನಗೆ ಕರುಣಿಸಿದ್ದಾರೆ. ಶ್ರೀರಾಮನ ನೆಲದಲ್ಲಿ ಮಾಡಿದ ಸೇವೆ ಕೃಷ್ಣನಿಗೆ ಸಮರ್ಪಣೆ. ಅಯೋಧ್ಯೆಯಲ್ಲಿ ಇದ್ದಾಗ ದೂರದ ಉತ್ತರ ಪ್ರದೇಶದಲ್ಲಿ ಇದ್ದೇವೆ ಅಂತ ಅನಿಸಲಿಲ್ಲ. ಕರ್ನಾಟಕ, ದಕ್ಷಿಣ ಭಾರತದ ರಾಜ್ಯಗಳಿಂದ ನಿರಂತರವಾಗಿ ಭಕ್ತರು ಬರ್ತಾ ಇದ್ದಾರೆ. ದೇವಾಲಯ ಪೂರ್ಣಗೊಳ್ಳಲು ಇನ್ನೂ 2 ವರ್ಷ ಬೇಕು. ಮೋದಿಜಿ ಅವರ ಕಾಲದಲ್ಲಿ ಇಂತಹ ಬೆಳವಣಿಗೆ ಕಾಣುತ್ತಿದ್ದೇವೆ. ಧಾರ್ಮಿಕ, ಸಾಂಸ್ಕೃತಿಕ, ಆರ್ಥಿಕ, ಸಾಮಾಜಿಕವಾಗಿ ಎಲ್ಲ ನೆಲೆಯಲ್ಲಿ ಬದಲಾವಣೆ ಕಾಣುತ್ತಿದ್ದೇವೆ. ಇಂತಹ ಸರ್ಕಾರ ಮತ್ತೆ ದೇಶದಲ್ಲಿ ಆಡಳಿತಕ್ಕೆ ಬರಬೇಕು ಅಂತ ಹೇಳಿದರು. ದಕ್ಷಿಣ ಭಾರತದಿಂದ ಎಲ್ಲ ರಾಜ್ಯಗಳಿಂದಲೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಉಡುಪಿ ಮಂಗಳೂರು ಕಡೆಯಿಂದ ನಿರಂತರವಾಗಿ ಅನೇಕ ಭಕ್ತರು ಬಂದು ಹೋಗ್ತಾ ಇದ್ದರು. ಆದ್ದರಿಂದಾಗಿ ಎಲ್ಲೋ ಇದ್ದೇವೆ ಅಂತ ಅನಿಸ್ತಾ ಇರಲಿಲ್ಲ. ಕೆಲಸ ಆಗಲಿ ಪುನಃ ಪ್ರಾರಂಭ ಆಗಿದೆ. ಇನ್ನೂ ಇಷ್ಟೇ ಸಮಯ ಬೇಕು, 2 ವರ್ಷ ಆದರೂ ಬೇಕು. ಇವತ್ತು ಕನ್ನಡದ ಕಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ನೆಚ್ಚಿನ ನಟನ ಸಮಾಧಿಗೆ ನಮಿಸಿದ್ದಾರೆ. ಯುವರಾಜ್ ಕುಮಾರ್ ಅಪ್ಪು ಪುತ್ಥಳಿಯನ್ನ ಅನಾವರಣ ಮಾಡಿದ್ದು, ಅಪ್ಪು ಪುತ್ಥಳಿ ತೇರು ಇವತ್ತು ನಗರದಲ್ಲಿ ಸಂಚಾರ ಮಾಡಿದೆ. ಅಪ್ಪು ಸಮಾಧಿಗೆ ಕುಟುಂಬಸ್ಥರು ಕೂಡ ಆಗಮಿಸಿ ಪೂಜೆ ಸಲ್ಲಿಸಿದರು. ಪುನೀತ್ ರಾಜ್ಕುಮಾರ್ ಅನ್ನ ನೆನಪಿಸಿಕೊಂಡು ರಾಘಣ್ಣ ಭಾವುಕರಾದರು. ಬಳಿಕ ಮಾತಾಡಿದ ಅವರು, ನಮ್ಮ ಪವರ್ ಅಪ್ಪು ಅನ್ನೋ ಮ್ಯಾರಥಾನ್ ಓಡುದು ಅಂದ್ರೆ ಪುನೀತ್ಗೆ ಇಷ್ಟ ಅಂದ್ರು. ನನಗೆ ಚಿಕ್ಕ ವಯಸ್ಸಿನಿಂದಲೂ ಚಿಕ್ಕಪ್ಪನೇ ಸ್ಫೂರ್ತಿ. ಅಪ್ಪು ಸಾವಿರಾರು ಜನರ ಹೃದಯದಲ್ಲಿದ್ದಾರೆ ಅಂತ ಯುವರಾಜ್ ಕುಮಾರ್ ಹೇಳಿದ್ರು. ಇನ್ನು ಸಂಜೆಯಾದ್ರೂ ಕೂಡ ಪುನೀತ್ ಅಭಿಮಾನಿಗಳು ಗುಲಾಬಿ ಹೂ ಇಟ್ಕೊಂಡು ಸಮಾಧಿಗೆ ಬರ್ತಲೇ ಇದ್ರು. ಇನ್ನು ಮುದ್ದಿನ ತಮ್ಮನ ಬರ್ತ್ಡೇಗೆ ಶಿವರಾಜ್ ಕುಮಾರ್ ಪೋಸ್ಟ್ ಹಾಕಿದ್ದಾರೆ. ಅಪ್ಪು ಆಗಿ ಬಂದ ನೀನು ಪುನೀತನಾಗಿ ಎಲ್ಲರ ಮನಸ್ಸಲ್ಲೂ ಭದ್ರವಾಗಿ ಎದ್ದುಬಿಟ್ಟೆ. ಜನ ನಿನ್ನಲ್ಲಿ ದೇವರನ್ನ ಕಾಣ್ತಾರೆ. ಎಷ್ಟೋ ಜನಕ್ಕೆ ನೀನು ಮಾರ್ಗದರ್ಶಿ. ಅವರ ಆರಾಧ್ಯ ದೈವ. ಕೋಟಿ ಕೋಟಿ ಅಭಿಮಾನಿಗಳಿಗೆ ಪ್ರೀತಿಯ ಪವರ್ ಸ್ಟಾರ್ ಅಂತ ಶಿವಣ್ಣ ಹೇಳ್ಕೊಂಡಿದ್ದಾರೆ. ಅಪ್ಪು ನೀನು ಅಂದ್ರೆ ಪ್ರಾಣ ಮಗನೇ, ಕಷ್ಟ ಆಗುತ್ತೆ. ಅಪ್ಪು ಅವ್ರನ್ನ ಊಟಿಲ್ಲ, ಬಿಟ್ಟಿದ್ದೀವಿ. 100 ಅಪ್ಪುಗಳು ಬರ್ತಾರೆ, ಅವ್ರ ಗುಣ ಬಂದರೆ ಸಾಕು. ನಿಮ್ಮ ಅಭಿಮಾನಿಗಳ ಕೈಲಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ. ಅದಕ್ಕೆ ಅಭಿಮಾನಿ ದೇವರು ಅಂತ ತಂದೆ ನಾಮಕರಣ ಮಾಡಬೇಕು. ಅಪ್ಪು ಎದುರು ನೀವೆಲ್ಲ ಕುಳಿತಿದ್ದೆ, ಅದನ್ನ ನೋಡ್ಕೊಂಡು ಬಂದ್ರೆ ಎಷ್ಟು ಪುಣ್ಯ ಮಾಡಿದ್ವಿ ನಾವು. ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಮರೆಯಕ್ಕಾಗಲ್ಲ ಸರ್. ಅವ್ರದ್ದು ಒಂದು ನೆನಪು. ಅವರು ಕರ್ನಾಟಕಕ್ಕೆ ಸಲ್ಲಿಸಿದ ಸೇವೆ, ಸಿನಿಮಾ ರಂಗ ಆಗಿರ್ಬೋದು, ಸಾಮಾಜಿಕ ಸೇವೆ, ಸೂರ್ಯ ಚಂದ್ರ ಇರುವವರೆಗೂ ಸರ್ ಅವರ ಹೆಸರು ಅಜರಾಮರವಾಗಿರುತ್ತೆ.